ಇಂದು ನಾಡಿನೆಲ್ಲೆಡೆ ಗಣರಾಜ್ಯೋತ್ಸವದ ಸಂಭ್ರಮ. 75ನೇ ಗಣರಾಜ್ಯೋತ್ಸವ ಆಚರಣೆಗೆ ಸಕಲ ಸಿದ್ಧತೆ. ದಾಸರಹಳ್ಳಿ ಶಾಸಕ ಎಸ್ ಮುನಿರಾಜು ಅವರಿಂದ ಧ್ವಜಾರೋಹಣ. ಶೆಟ್ಟಿಹಳ್ಳಿ ಅಬ್ಬಿಗೆರೆ ಸರ್ಕಾರಿ ಶಾಲೆಯಲ್ಲಿ ಆಚರಣೆ. ಮಕ್ಕಳಿಂದ ಪಥ ಸಂಚಲನ ಕಾರ್ಯಕ್ರಮದಲ್ಲಿ ಹಲವು ಗಣ್ಯರು ಭಾಗಿ. ಭೌತಶಾಸ್ತ್ರ ವಿಭಾಗದಲ್ಲಿ ಚಿನ್ನದ ಪದಕ ಪಡೆದಿದ್ದ ಅಸ್ಮಾ ಭಾನು, ಚಿನ್ನದ ಪದಕ ತೆಗೆದುಕೊಂಡಿರುವ ಅಸ್ಮಾ ಭಾನು ಅವರಿಗೆ ಶಾಸಕರಿಂದ ಸನ್ಮಾನ. ಜನಗಣ ಮನ ಅಧಿನಾಯಕ ಮರಾಠ ದ್ರಾವಿಡ ಉತ್ಕಲ ಗಂಗ ವಿಂಧ್ಯ ಹಿಮಾಚಲ ಯಮುನಾ ಗಂಗ ಉಚ್ಛಲ ಜಲಧಿ ತರಂಗ ತವ ಶುಭ ನಾಮೆ ಜಾಗೆ ತವ ಶುಭಾಶಿಷ ಮಾಗೆ ಗಾಹೆ ತವ ಜಯ ಗಾತಾ. ಶಿಕ್ಷಕ ಶಿಕ್ಷಕಿಯರೇ, ಈ ಕಾರ್ಯಕ್ರಮಕ್ಕೆ ಇವತ್ತು ನಮ್ಮೊಟ್ಟಿಗಿರ್ತಕ್ಕಂಥ ಈ ಭಾಗದ ಮುಖಂಡರು, ಈ ಶಾಲೆಯ ಅಭಿವೃದ್ಧಿಗೆ ಕೈ ಜೋಡಿಸಿರ್ತಕ್ಕಂಥ ಬಿ ಸುರೇಶ್ ಅವರೇ, ಮತ್ತೊಬ್ಬ ಮಹಿಳಾ ಮುಖಂಡರಾದಂಥ ಗೌರಮ್ನವರೇ, ಹನುಮಂತವರೇ, ನಮ್ಮ ಈ ಶಾಲೆಯ ಮುಖ್ಯೋಪಾಧ್ಯಾಯರೇ, ಸುಜಾತ ಅವರೇ, ಹುಚ್ಚಪ್ಪನವರೇ, ಮಾಧ್ಯಮದ ಮಿತ್ರರೇ, 75ನೇ ಗಣರಾಜ್ಯೋತ್ಸವ ದಿನಾಚರಣೆ. ದೇಶಕ್ಕೆ ಸ್ವತಂತ್ರ ಬಂದು 76-77 ವರ್ಷಗಳಾದರೂ ಇವತ್ತು 75ನೇ ಗಣರಾಜ್ಯೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ. ಈ ದೇಶದ ಉದ್ದೇಶ ಇವತ್ತು ಈ ದೇಶದ ರಾಷ್ಟ್ರಪತಿಗಳು ದೇಶದ ಅಭಿವೃದ್ಧಿಗಳ ಬಗ್ಗೆ ಮಾತನಾಡ್ತಾರೆ. ಹಾಗೆ ಅನೇಕ ಸಮಾಜದ ಗಣ್ಯರಿಗೆ, ಸಮಾಜದ ಸಾಧಕರಿಗೆ, ಸಮಾಜದಲ್ಲಿ ಸೇವೆ ಸಲ್ಲಿಸಿದವ್ರಿಗೆ ಪದ್ಮಶ್ರೀ ಪ್ರಶಸ್ತಿ, ಪದ್ಮವಿಭೂಷಣ ಪ್ರಶಸ್ತಿಗಳನ್ನ ಕೊಡುವಂಥ ವ್ಯವಸ್ಥೆ ಕೇಂದ್ರ ಸರ್ಕಾರ ಮಾಡಿದರೆ, ರಾಜ್ಯ ಸರ್ಕಾರದಲ್ಲಿ ಈ ರಾಜ್ಯದ ಘನತೆವೆತ್ತ ರಾಜ್ಯಪಾಲರು ಈ ರಾಜ್ಯವನ್ನು ಉದ್ದೇಶಿಸಿ ಹಾಗೆ ಅನೇಕ ಸಾಧಕರಿಗೆ ಅವರು ಕೂಡ ಗಣರಾಜ್ಯೋತ್ಸವ ಪ್ರಶಸ್ತಿಗಳನ್ನ ಕೊಡುವಂಥ ವ್ಯವಸ್ಥೆ ಇಟ್ಕೊಂಡಿದ್ದಾರೆ. ಪುಟಾಣಿ ಮಕ್ಕಳು ದೇಶಾಭಿಮಾನ ಭಾಳ ಮುಖ್ಯ. ಎಲ್ಲದಕ್ಕಿಂತ ಮೊದಲು ದೇಶ ಉಳಿದ್ರೆ ನಾವೆಲ್ಲ ಉಳಿತೀರಿ ಅಂಥ ಒಂದು ಸಾಧನೆಯ ಮೂಲಕ ಅನೇಕ ಮಹನೀಯರು ಇವತ್ತು ಈ ದೇಶದಲ್ಲಿ ಮನೆ ಮಾತಾಗಿದ್ದಾರೆ. ಮಹಾತ್ಮ ಗಾಂಧಿ ಇರ್ಬೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು, ಇವರೆಲ್ಲರ ಸಾಧನೆ ನಮ್ಮ ಕಣ್ಮುಂದೆ ಇದೆ. ಹಾಗಾಗಿ ಮಕ್ಕಳು ಒಳ್ಳೆಯ ವಿದ್ಯಾಭ್ಯಾಸ ಮಾಡಿ ಒಳ್ಳೆಯ ಗುರಿ ಇಟ್ಕೊಂಡು ಒಳ್ಳೆಯ ವಿದ್ಯಾರ್ಥಿಗಳಾಗಿ ನಿಮ್ಮ ಒಳ್ಳೆಯ ಭವಿಷ್ಯನ ರೂಪಿಸ್ಕೊಳ್ಳಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ 75ನೇ ವರ್ಷದ ಗಣರಾಜ್ಯೋತ್ಸವದ ಶುಭಾಶಯ.